ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ತೊಡರ್ ಬ್ರೈಡಿಂಗ್ ಲೈಫ್ ಯೂಟ್ಯೂಬ್ ಚಾನಲ್. ನೋಡಿದ್ದು ಟ್ಯಾರಿಸ್ ಮೇಲೆ ಇರುವಂತಹ ಗಿಡ ನನ್ನದು. ಸ್ವಲ್ಪ ಬಿಸಿಲು ಬಂದಿದೆ, ಹಾಗೆ ಸ್ವಲ್ಪ ಇಲ್ಲಿ ಕ್ಲೀನ್ ಮಾಡಿ ಈ ಗಿಡದ ಅವಸ್ಥೆ ನೋಡಿ. ಸ್ವಲ್ಪ ಫುಲ್ಲು ಯೆಲ್ಲೋಶ್, ಎಲ್ಲರೂ ಇದೇ ಕಂಪ್ಲೇಂಟ್ ಹೇಳ್ತಾರೆ. ಹೆಚ್ಚಾಗಿ ಗಿಡ ಎಲ್ಲೋ ಆಗಿದೆ, ಬೊಟ್ಟ ಬಿದ್ದಿದೆ ನೋಡಿ. ಅದು ಸಾಮಾನ್ಯ ಯಾವಾಗಲೂ ಮಳೆಗಾಲದಲ್ಲಿ. ಆದರೂ ಕೂಡ ನಾವು ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ. ಹಾಗೆ ಜಾಗ್ರತೆ ಅಂದರೆ ಅದು ಕಂಪ್ಲೀಟಾಗಿ ಗಿಡವನ್ನು ಹಾಳು ಮಾಡುವ ಮೊದಲು ಅದಕ್ಕೆ ಬೇಕಾದಂತಹ ಸ್ಪ್ರೇ ಮತ್ತು ಏನೆಲ್ಲ ಮೆಗ್ನೀಷಿಯಮ್ ಅದೆಲ್ಲ ಹಾಕ್ತೇವೆ ನೋಡಿ, ಅದೆಲ್ಲ ನಾವು ಕೊಡಬೇಕು. ಆಗ ಗಿಡ ಎಲೆಯೆಲ್ಲ ಹಾಳಾಗಿ ಉದುರಿದ್ರು ಕೂಡ ಗಿಡಕ್ಕೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ, ಮತ್ತು ಗಿಡದಲ್ಲಿ ಹಾಗೆ ಎಲೆ ಚಿಗುರಿ ಬರ್ತದೆ. ಆ ಒಂದು ರೀಸನಿಗೆ ಈಗ ನಾನು ಇಲ್ಲಿ ಟ್ಯಾರಿಸಲ್ಲಿ ನೋಡಿ, ನಂದು ಹೆಚ್ಚಾಗಿ ಗಿಡ ಈ ರೀತಿಯಾಗಿದೆ. ಅದಕ್ಕೆ ಈಗಲೇ ನಾವು ಪರಿಹಾರ ಕಂಡುಕೊಳ್ಳದಿದ್ದರೆ ಪ್ರಾಬ್ಲಮ್ ಆಗ್ತದೆ. ಹಾಗಂತ ಹೇಳಿ ಫುಲ್ಲು ಹಾಳಾಗಲಿಲ್ಲ ನೋಡಿ, ಚಿಗುರು ಬರ್ತಾ ಇದೆ. ನಾನು ಲಾಸ್ಟ್ ನಿಮಗೆ ವಿಡಿಯೋದಲ್ಲಿ ಸ್ಪ್ರೇದ ಬಗ್ಗೆ ಎಲ್ಲ ಹೇಳಿದ್ದೇನೆ. ಮತ್ತು ಹೂವು ಜಾಸ್ತಿ ಆಗಲು ನಾವು ಏನು ಬಳಸಬೇಕು ಅಂತ ಕೂಡ, ಯಾವ ಸ್ಪ್ರೇ ಬಳಸಬೇಕು ಅಂತ ಕೂಡ ಹೇಳಿದ್ದೇನೆ ನೋಡಿ. ಈ ಗಿಡದಲ್ಲಿ ನೋಡಿ ಹಾಗೆ ಹೇಳಿದ್ದೇನೆ ನಾನು, ಮತ್ತು ಸ್ಪ್ರೇ ಕೂಡ ಇದಕ್ಕೆ ಹಾಕಿದ್ದೇನೆ ನಾನು. ಈಗ ಗಿಡದಲ್ಲಿ ಚಿಗುರು ಬರ್ತಾ ಇದೆ, ಚಿಗುರು ಕೂಡ ಇದೆ, ಮತ್ತು ಮೊಗ್ಗು ಕೂಡ ಆಗ್ತಾ ಇದೆ ನೋಡಿ. ಈ ರೀತಿಯಾಗಿ ಆಗ್ತಾ ಇದೆ. ಆದರೆ ಗಿಡದಲ್ಲಿ ಸ್ವಲ್ಪ ವೇರಿಯೇಷನ್ ಕಾಣ್ತಾ ಉಂಟು. ಅಂದರೆ ಸ್ವಲ್ಪ ಗಿಡ ಲೈಟ್ ಆಗಿದೆ ಗ್ರೀನ್, ಮತ್ತು ಎಲ್ಲೋ ಕೂಡ ಸ್ವಲ್ಪ ಆಗ್ತಾ ಬಂದಿದೆ. ಆಗಲೇ ನಾನು ಮೆಡಿಸಿನ್ ಸ್ಪ್ರೇ ಮಾಡಿದ್ದೇನೆ, ಆದ ಕಾರಣ ಇಷ್ಟರಲ್ಲಿ ಉಂಟದು. ಇಲ್ಲದಿದ್ದರೆ ಫುಲ್ಲು ಗಿಡ ಹಾಳಾಗ್ತಿತ್ತ ಏನೋ. ಈಗ ಅದರೊಟ್ಟಿಗೆ ನಾನು ಈಗ ತೋರಿಸ್ತೇನೆ ನಿಮಗೆ ಏನನ್ನು ಹಾಕ್ತೇನೆ ಅಂತ. ಮೊದಲಿಗೆ ಫಸ್ಟ್ ಗಿಡದ ಸುತ್ತ ಇರುವಂತಹ ಕಸಗಳನ್ನು ತೆಗಿಬೇಕು. ಈ ರೀತಿಯಾಗಿ ನೀವು ಯಾವುದೇ ಗೊಬ್ಬರ ಹಾಕಿ ಅಥವಾ ಏನು ಹಾಕಿದರೂ ಕೂಡ ಫಸ್ಟಿಗೆ ಈ ರೀತಿಯಾಗಿ ಕಸಗಡ್ಡೆಗಳನ್ನು ತೆಗೆದು ಕ್ಲೀನ್ ಮಾಡಬೇಕು. ಆ ನಂತರ ನಾವು ಏನು ಗಿಡಕ್ಕೆ ಹಾಕುವಂಥ ಸ್ಪ್ರೇ ಆಗಿರ್ಬೋದು ಅಥವಾ ಗೊಬ್ಬರ ಆಗಿರ್ಬೋದು, ಏನೇ ಹಾಕಿದರೂ ಅದರ ಮೊದಲು ಈ ಕೆಲಸವನ್ನು ನಾವು ಮಾಡಬೇಕು. ಈಗ ಇವತ್ತು ನಾನು ಹಾಕುವಂಥದ್ದು ಈ ಮಲ್ಟಿಪ್ಲೆಕ್ಸ್ ಸ್ಪರ್ಶ ಎಂಬುದನ್ನು ನಾನು ಗಿಡಕ್ಕೆ ಹಾಕ್ತಾ ಇದ್ದೇನೆ. ಇದೊಂದು ಬಯೋ ಪೆಸ್ಟಿಸೈಡ್ ಆಗಿದೆ. ಇದೊಂದು ಜೈವಿಕವಾಗಿ ನಾವು ಯೂಸ್ ಮಾಡುವಂಥದ್ದು, ಅಂದರೆ ರಾಸಾಯನಿಕವಾಗಿ ಅಲ್ಲ. ಇದು ಯಾವ ಗಿಡಕ್ಕೂ ಈಗ ನಾವು, ಅಂದರೆ ಹೆಚ್ಚಾಗಿ ತರಕಾರಿ ಗಿಡಕ್ಕೆ ಕೂಡ ಇದನ್ನು ನಾವು ಯೂಸ್ ಮಾಡ್ಬೋದು. ಈ ಮಲ್ಟಿಪ್ಲೆಕ್ಸ್ ಸ್ಪರ್ಶವನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದರೆ, ಇಲ್ಲಿ ನೋಡಿ ನಮಗೆ ನಮ್ಮ ಗಿಡಗಳಿಗೆ ಸಾಮಾನ್ಯವಾಗಿ ರೋಗಗಳು ಜಾಸ್ತಿ ಅಲ್ವಾ. ಇದು ನಮಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದರಲ್ಲೂ ಮಳೆಗಾಲದಲ್ಲಿ ಇದನ್ನೊಂದು ರಕ್ಷಿಸುವುದೇ ನಮಗೆ ಒಂದು ದೊಡ್ಡ ಸವಾಲಾಗಿದೆ ಅಂತ ಹೇಳ್ಬೋದು. ಇದನ್ನು ನಾವು ಸರಿಯಾಗಿ ನಿರ್ವಹಿಸಿದರೆ ಮಾತ್ರ ನಾವು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಇಳುವರಿ ಪಡೀಲಿಕ್ಕೆ ಅಥವಾ ಗಿಡವನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು. ಆದ ಕಾರಣ ನಾವು ಹೆಚ್ಚಾಗಿ ಈ ಮಳೆಗಾಲದಲ್ಲಿ ಇದರ ಆರೈಕೆಯನ್ನು ತುಂಬ ಚೆನ್ನಾಗಿ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಈ ಮಲ್ಟಿಪ್ಲೆಕ್ಸ್ ಸ್ಪರ್ಶವನ್ನು ಯೂಸ್ ಮಾಡ್ತೇನೆ. ಇದು ಮೇಯ್ನಾಗಿ ಯಾಕೆ ಯೂಸ್ ಮಾಡೋದು ಅಂತ ಹೇಳ್ತೇನೆ ನಾನು. ಈಗ ನಮಗೆ ಬೇರು ಕೊಳೆ ರೋಗ ಅಂತ ಹೇಳಿದೆ. ಬೇರು ಕೊಳೆ ರೋಗ ಅಂದರೆ ಬೇರು ಅಡಿಯಲ್ಲಿ ಏನು ಕೊಳೆತು ನಮಗೆ ಅದು ಗೊತ್ತಾಗಲ್ಲ, ಅಡಿಯಲ್ಲಿ ಬೇರು ಕೊಳೆತು ಹೋಗ್ತಾ ಇರುವಂಥದ್ದು. ಅದು ಗಿಡ ಸಾಯುವಾಗಲೇ ನಮಗೆ ಗೊತ್ತಾಗುವಂಥದ್ದು. ಈ ಒಂದು ರೋಗವನ್ನು ಇದು ತಡೆಗಟ್ತದೆ. ಅಷ್ಟೇ ಮಾತ್ರ ಅಲ್ಲ, ಎಲೆ ಮತ್ತು ಕಾಂಡಕ್ಕೆ ಬರುವಂತಹ ಶಿಲೀಂಧ್ರ ರೋಗಗಳು, ಫಂಗಿಸೈಡ್ ರೋಗ ಅಂತ ಇದೆ. ಅದೇ ಆ ಫಂಗಿಸೈಡ್ಸ್ಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಕೂಡ ಇದು ಹೆಲ್ಪ್ ಆಗ್ತದೆ. ಎಲೆ ಮತ್ತು ಕಾಂಡಕ್ಕೆ ಬರುವಂತಹ ಒಂದು ಶಿಲೀಂಧ್ರ ರೋಗಗಳನ್ನು ಇದು ಕಡಿಮೆ ಕೂಡ ಮಾಡ್ತದೆ. ಹಾಗೆಯೇ ಬೇರುಗಳ ಬೆಳವಣಿಗೆಯನ್ನು ಹೆಚ್ಚಿಸಲು ಇದು ಸಾಧ್ಯ ಆಗ್ತದೆ. ಅಂದರೆ ಬೇರುಗಳು ಸರಿಯಾಗಿ ಅಂದರೆ ನಮಗೆ ಗೊತ್ತಿದ್ದ ಹಾಗೆ ಮಳೆಗಾಲದಲ್ಲಿ ಬೇರು ಏನಾಗ್ತದೆ, ನೀರು ಬಿದ್ದು
ಜಾಸ್ತಿ ಹಾಳಾಗ್ತದೆ. ಇದು ಅದನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಕೂಡ ಇದು ಸಹಾಯಕ ಅಂತ ಹೇಳ್ಬೋದು. ಅಷ್ಟೇ ಮಾತ್ರ ಅಲ್ಲ, ಇದರಲ್ಲಿ ನಮಗೆ ಈಗ ಮೊಗ್ಗು ಜಾಸ್ತಿ ಆಗ್ತಾ ಇಲ್ಲ, ಏನು ನಮಗೆ ಚಿಗುರು ಬಿಡ್ತಾ ಇಲ್ಲ ಅಂತ ಹೇಳುವಾಗ ಕೂಡ ಇದು ಕೂಡ ಅದನ್ನು ಪ್ರೊಟೆಕ್ಟ್ ಮಾಡ್ತದೆ. ಅಷ್ಟೇ ಮಾತ್ರ ಅಲ್ಲ, ಚಿಗುರು ಒಳ್ಳೆ ರೀತಿ ಬರ್ತದೆ, ಮೊಗ್ಗು ಬರಲಿಕ್ಕೆ ಕೂಡ ಅಂದರೆ ಹೂ ಬಿಡಲಿಕ್ಕೆ ಕೂಡ ಇದು ಸಹಾಯ ಮಾಡ್ತದೆ. ಅಷ್ಟೇ ಮಾತ್ರ ಅಲ್ಲ, ಗಿಡದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸ್ತದೆ. ನಾವೀಗ ಗಿಡದಲ್ಲಿ ಹೆಚ್ಚು ರೋಗಗಳು ತಗುಲದ ಹಾಗೆ ಅದನ್ನು ನಿಯಂತ್ರಿಸುವ ಕೆಲಸವನ್ನು ಕೂಡ ಮಾಡ್ತದೆ. ಅಷ್ಟೇ ಅಲ್ಲ, ಸೂಕ್ಷ್ಮಜೀವಿಗಳ ಮಣ್ಣಿನಲ್ಲಿರುವಂತಹ ಒಂದು ಸೂಕ್ಷ್ಮಜೀವಿಗಳನ್ನು ಹೆಚ್ಚಿಸಿ ಮಣ್ಣಿನ ಆರೋಗ್ಯವನ್ನು ಕೂಡ ಇದು ಸುಧಾರಿಸ್ತದೆ. ಅಂದರೆ ಮಣ್ಣಿನಲ್ಲಿ ಹಲವಾರು ರೀತಿಯ ಸೂಕ್ಷ್ಮಜೀವಿಗಳು ಇರ್ತವೆ, ನಮಗೆ ಕಾಣುವುದಿಲ್ಲ. ಅದರಲ್ಲಿ ಅದರ ಒಂದು ಅಂದರೆ ಒಳ್ಳೆಯ ಸೂಕ್ಷ್ಮಜೀವಿಗಳ ಆರೋಗ್ಯವನ್ನು ಇದು ಸುಧಾರಿಸಿಕೊಂಡು ಈ ಬೇರುಗಳೇ ಪ್ರೊಟೆಕ್ಟ್ ಮಾಡಿಕೊಂಡು ನಮ್ಮ ಗಿಡ ಒಳ್ಳೆ ರೀತಿಯಾಗಿ ಬರಲಿಕ್ಕೆ, ಗಿಡ ಹಾಳಾಗದಾಗೆ ನೋಡ್ಕೊಳ್ಳಿಕ್ಕೆ ಇದು ತುಂಬಾ ಸಹಾಯಕವಾಗಿರ್ತದೆ. ಆದ ಕಾರಣ ಈ ಒಂದು ಮಲ್ಟಿಪ್ಲಸ್ ಸ್ಪರ್ಶವನ್ನು ಯೂಸ್ ಮಾಡೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇದು ಮಳೆಗಾಲದಲ್ಲಿ ಮಾತ್ರ ಅಲ್ಲ, ನಮ್ಮ ಗಿಡಕ್ಕೆ ರೋಗ ಅಂತ ಬಂದಾಗ ನಾವು ಕೆಲವೊಂದು ಮೆಡಿಸಿನ್ಗಳನ್ನು ಹಾಕ್ತೇವೆ ಅಲ್ವಾ, ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು, ಮತ್ತು ಎಲೆಗಳ ಮೇಲೆ ಕಪ್ಪು ಕಲೆ ಚುಕ್ಕೆ ರೋಗಗಳು ಕಾಣಿಸ್ಕೊಳ್ಳುವಂಥದ್ದು, ಗಿಡ ನಿಧಾನವಾಗಿ ಬೆಳೆಯುವುದು, ಮತ್ತು ಹೂವು ಕಡಿಮೆ ಬಿಡುವುದು. ಅಂದರೆ ಕೆಲವರ ಗಿಡ ನೋಡುವಾಗ ನೋಡಲಿಕ್ಕೆ ಚೆಂದ ಇರ್ತದೆ, ಆದರೆ ಅದರಲ್ಲಿ ಹೂವೇ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಕೂಡ ಈ ಒಂದು ಮಲ್ಟಿಪ್ಲೆಕ್ಸ್ ಸ್ಪರ್ಶವನ್ನು ಯೂಸ್ ಮಾಡ್ಬೋದು. ಇದರಿಂದ ಗಿಡಕ್ಕೆ ಒಳ್ಳೆಯ ಒಂದು ಪೋಷಕಾಂಶ ಸಿಗ್ತದೆ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಗಿಡದಲ್ಲಿ ಒಳ್ಳೆಯ ರೀತಿಯಾಗಿ ಚಿಗುರು ಬಿಟ್ಟು ಹೂವಾಗಲಿಕ್ಕೆ ಕೂಡ ಇದು ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಗಿಡಕ್ಕೆ ಸಾಕಷ್ಟು ನಾವು ನೀರು ಕೊಟ್ಟರೂ ಕೂಡ ಎಲೆಗಳು ಬಾಡ್ತಾ ಇರ್ತವೆ. ಈಗ ಮಳೆಗಾಲದಲ್ಲಿ ಆದರೆ ನಮಗೆ ನೀರು ಬೀಳ್ತಾ ಉಂಟು, ಯಥೇಚ್ಛವಾಗಿ ನೀರು ಹೋಗ್ತಾ ಇದೆ. ಆದರೆ ಕೆಲವೊಮ್ಮೆ ಬೇರೆ ಸಮಯದಲ್ಲಿ, ಚಳಿಗಾಲ ಆಗಿರ್ಬೋದು, ಬೇಸಿಗೆಗಾಲ ಇರ್ಬೋದು, ಅಂತಹ ಸಮಯದಲ್ಲೂ ಕೂಡ ನಾವು ನೀರು ಹಾಕಿದರೂ ಕೂಡ ಕೆಲವೊಮ್ಮೆ ನೀವು ನೋಡ್ಬೋದು ಏನಾಗ್ತದೆ, ನಿಮ್ಮ ಗಿಡ ಬಾಡಿ ಹೋದಾಗೆ ಇರ್ತದೆ, ನೀರೇ ಹಾಕಿಲ್ವೇನೋ ಆ ರೀತಿಯಾಗಿ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅದು ನಮಗೆ ಗೊತ್ತಿರಲ್ಲ ಇದು ಯಾಕೆ ಹೀಗೆ ಆಗ್ತದೆ ಅಂತ. ಅಂದರೆ ಅಲ್ಲಿ ಬೇರುಗಳಿಗೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು, ಅಂದರೆ ಗಂಟು ಕಟ್ಟುವುದು ಅಥವಾ ಬೇರುಗಳು ಹಾಳಾಗಿರುವಂಥದ್ದು, ಅಂತಹ ಒಂದು ಪ್ರಾಬ್ಲಮ್ ಬಂದಾಗ ಮಾತ್ರ ಇಂತಹ ಒಂದು ಸಿಂಪ್ಟಮ್ಗಳು ನಮಗೆ ಕಾಣಸಿಗ್ತದೆ. ಆಗ ಕೂಡ ನಾವು ಈ ಮಲ್ಟಿಪ್ಲೆಕ್ಸ್ ಸ್ಪರ್ಶವನ್ನು ನಾವು ಯೂಸ್ ಮಾಡ್ಬೋದು. ನೋಡಿ, ಇದು ಗಿಡ ಫುಲ್ ಈ ರೀತಿ ಅಗಾಲದಲ್ಲಿ ಉಂಟು ನೋಡಿ. ಆದ ಕಾರಣ ಡೈರೆಕ್ಟ್ ಇದಕ್ಕೆ ಬಿಸಿಲು ಬೀಳಲ್ಲ. ಸೊ ಆದ ಕಾರಣ ಏನಾಗ್ತದೆ ಅಂದರೆ ನೋಡಿ, ಈ ರೀತಿ ಪಾಚು ಗಟ್ಟಿದಾಗೆ ಆಗ್ತದೆ ನೋಡಿ, ಕಪ್ಪು ಕಪ್ಪಾದಾಗೆ ಆಗಿದೆ ನೋಡಿ. ಈ ರೀತಿ ಆಗಲಿಕ್ಕೆ ಬಿಡಬಾರ್ದು. ಆದರೆ ನಾನು ಇಲ್ಲಿ ಕ್ಲೀನ್ ಮಾಡಿ ಹೋಗಿದ್ದೆ, ಆದರೆ ಒಂದು 2-3 ಮಳೆಯಲ್ಲಿ ಹೀಗೆ ಆಗಿದೆ. ಮೊನ್ನೆಷ್ಟೇ ಫುಲ್ ಗುಡಿಸಿ ಕ್ಲೀನ್ ಮಾಡಿ ಇದೆಲ್ಲ ತೆಗೆದೆಲ್ಲ ಹೋದದ್ದು. ಅಷ್ಟು ಪಕ್ಕ ಅಂದರೆ ಇದಕ್ಕೆ ಸ್ವಲ್ಪ ಕೂಡ ಬಿಸಿಲು ನಾಟುವುದಿಲ್ಲ ಕೆಳಗೆ. ಫುಲ್ಲು ನೋಡಿ ಈ ರೀತಿಯಾಗಿ ಬಿಸಿಯಾಗಿ ಉಂಟಲ್ವ ಗಿಡ. ಆದ ಕಾರಣ ಇಲ್ಲಿ ಫುಲ್ಲು ಅದು ಪಸೆ ಬಂದ ಹಾಗೆ ಆಗಿ ಹೋಗಿದೆ. ಹಾಗೆ ಆಗಬಾರ್ದು ಯಾವಾಗಲೂ. ಆದ ಕಾರಣ ನಾವು ಗೊಬ್ಬರ ಹಾಕೋದು ಅಥವಾ ಏನಾದರೂ ಹಾಕುವಾಗ ಅದನ್ನು ಕ್ಲೀನ್ ಮಾಡಿ ಹಾಕಬೇಕು. ಅಂತಹ ಸಣ್ಣ ಸಣ್ಣ ಶಿಲೀಂಧ್ರಗಳನ್ನು ಸರಿಪಡಿಸ್ಲಿಕ್ಕೋಸ್ಕರನೇ ನಾನು ಇದನ್ನು ಹಾಕ್ತಾ ಇದ್ದೇನೆ. ಯಾವುದೇ ಪ್ರಾಬ್ಲಮ್ಸ್ ಆಗಬಾರ್ದು ಗಿಡಕ್ಕೆ ರೋಗ ಬರಬಾರ್ದು ಅಂತಲೇ ಈ ರೀತಿಯಾಗಿ ಇದನ್ನು ಮಲ್ಟಿಪ್ಲೆಕ್ಸನ್ನು ಹಾಕ್ತಾ ಇದ್ದೇನೆ. ನಾನು ಇದನ್ನು ತೋರಿಸಿದೆ ನಿಮಗೆ ನಾನು ಯಾವ ರೀತಿ ಹಾಕ್ತೇನೆ ಅಂತ. ಆದರೆ ಇದು ಸಣ್ಣ ಗಿಡಕ್ಕೆ ನಾವು ಫುಲ್ ಸ್ಪೂನ್ ಹಾಕಬೇಕು ಅಂತಿಲ್ಲ ನೋಡಿ, ಇಷ್ಟು ಹಾಕಿದರೆ ಸಾಕು, ಅರ್ಧ ಸ್ಪೂನ್ ಅಷ್ಟು ಸಾಕಾಗ್ತದೆ. ಇದು ತುಂಬ ದೊಡ್ಡ ಗಿಡ ಏನಲ್ಲ, ಸಣ್ಣ ಗಿಡವೇ. ಆದ ಕಾರಣ ಇದಕ್ಕೆ ಇಷ್ಟು ಹಾಕಿದರೆ ಸಾಕಾಗ್ತದೆ. ಈ ರೀತಿಯಾಗಿ ಹಾಕಬೇಕು ನೋಡಿ, ಹೀಗೆ ಬರ್ತದೆ ಗಿಡ ಚೆನ್ನಾಗಿ ಬೆಳಲಿಕ್ಕೆ. ಮತ್ತು ಆ ಬೇರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅದರಲ್ಲಿ ಕೀಟಗಳ ಉಪದ್ರವ ಅಂದರೆ ಜಾಸ್ತಿ ಇದ್ದರೆ ಇದು ಅದನ್ನು ತಡೆಗಟ್ತದೆ ಅಷ್ಟೇ. ದೊಡ್ಡ ಗಿಡ ತೋರಿಸಿದೆ ನಾನು, ದೊಡ್ಡ ಗಿಡಕ್ಕೆ ಯಾವ ರೀತಿ ಹಾಕಿದೆ ಅಂತ. ಅದು ತುಂಬ ದೊಡ್ಡ ಗಿಡ. ಇದು ಸ್ವಲ್ಪ ಗ್ರೋ ಬ್ಯಾಗಲ್ಲಿ ಅಂದರೆ ಗ್ರೋ ಬ್ಯಾಗಲ್ಲಿ ನೆಟ್ಟಂತಹ ಗಿಡ. ಇದು ಸ್ವಲ್ಪ ಸಣ್ಣ ಗಿಡನೇ, ಅದಕ್ಕೆ ಕಂಪೇರ್ ಮಾಡಿದ್ದು ಸಣ್ಣ ಗಿಡ. ಆದರೆ ಇದಕ್ಕೂ ಕೂಡ ಆಯಿತು, 1 ವರ್ಷ ತನಕ ಆಯಿತು.
ಗಿಡಕ್ಕೆ ಅಷ್ಟು ಬೇಕು ಅಂತಿಲ್ಲ, ನಾವು ಗಿಡವನ್ನು ನೋಡಿ ಹಾಕಿದರೆ ಆಯಿತು. ಅದು ನಾನು ಆಗ ಹಾಕಿದ್ದು ದೊಡ್ಡ ಗಿಡ ಅಲ್ವಾ, ಇದು ಸ್ವಲ್ಪ ಸಣ್ಣದಿದೆ, ಅದ ಕಾರಣ ಇದಕ್ಕೆ ಅರ್ಧ ಸ್ಪೂನಷ್ಟು ಸಾಕಾಗ್ತದೆ. ಇಷ್ಟು ಈ ರೀತಿಯಾಗಿ ಹಾಕಿದರೆ ಆಯಿತು. ಇದೇ ರೀತಿ ಪ್ರತಿಯೊಂದು ಗಿಡಕ್ಕೆ ನೋಡಿ, ಪ್ರತಿಯೊಂದು ಗಿಡಕ್ಕೆ ಸಹ ಹಾಕಬೇಕು. ನೋಡಿ 2-3 ದಿವಸ ಆಯಿತು ಅಷ್ಟೇ, 2-3 ದಿವಸ ಏನಷ್ಟೇ ಆಯಿತು. ಫುಲ್ಲು ಸ್ಲ್ಯಾಬ್ ಕ್ಲೀನ್ ಮಾಡಿ ಇದರ ಸುತ್ತ ಕೂಡ ನಾನು ನೋಡಿ, ಇದರ ಸುತ್ತ ಕೂಡ ಅಷ್ಟು ಕ್ಲೀನ್ ಮಾಡಿ ಹೋಗಿದ್ದೇನೆ. ಮಳೆ ಬಂದಾದ ಮೇಲೆ ನೋಡಿ ಅಂತೆ ಎಲೆ ಉದುರುದು. ಎಲ್ಲರೂ ಹೇಳ್ತಾರೆ ಇದು ಯಾವಾಗಲೂ ಆಗ್ತದೆ, ಆದರೆ ವಿಶೇಷ ಏನಲ್ಲ. ಆದರೂ ಕೂಡ ನಮಗೆ ಈ ಗುಡಿಸುವ ಕೆಲಸವೇ ಜಾಸ್ತಿ ಆಗ್ತದೆ. ನೋಡಿ, ಸ್ವಲ್ಪ ಆಚೆ ಕಡೆ ಮಾತ್ರ ಅಷ್ಟು ಕ್ಲೀನ್ ಮಾಡಿದ್ದು, ಒಂದು 3 ಲೈನ್ ಅಷ್ಟು ಕ್ಲೀನ್ ಮಾಡಿದೆ. ನೋಡಿ ಕಸ ಅಷ್ಟುಂಟು ನೋಡಿ, ಈ ರೀತಿಯಾಗಿ ಕಸಗಳ ರಾಶಿ ಆಗ್ತದೆ. ಅದರ ಬುಡದಲ್ಲಿ ನೋಡಿ ಎಷ್ಟುಂಟು ಅಂತ ನೋಡಿ, ಯಾವ ರೀತಿಯಾಗಿ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಈ ಮಳೆಗಾಲದಲ್ಲಿ ಸ್ವಲ್ಪ ಬಿಸಿಲು ನಿಂತಾದಮೇಲೆ ನಾವು ಬರೋದು, ಮಳೆ ನಿಂತಾದ ಮೇಲೆ ಬರೋದಲ್ವ ನಾವು. ಮಳೆ ಇರುವಾಗ ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಬಂದು ಸ್ವಲ್ಪ ಒಣಗಿದೆಯಲ್ಲ, ಇವಾಗ ಸ್ವಲ್ಪ ಬಿಸಿಲಿತ್ತು. ಈ ಗಿಡದ ಸುತ್ತ ಎಷ್ಟು ಹಾಳಾಗಿದೆ ನೋಡಿ ಅಂತೆ. ವಿಷಯ ಇಷ್ಟೇ, ಅದರ ಎಲೆಗಳು ಬಿದ್ದು ಬಿದ್ದು ಅಲ್ಲೇ ಕೊಳೆತು ಹೋಗಿದೆ ನೀರಿಗೆ. ಮತ್ತು ನಾವು ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಸಾಕಾಗಲ್ಲ ಈ ಮಳೆಗಾಲದಲ್ಲಿ. ನೋಡಿ, ಸುತ್ತ ನಾನು ಕ್ಲೀನ್ ಮಾಡಿ ಅಷ್ಟು ಚೆಂದಕ್ಕೆ ನೀಟಾಗಿ ಕ್ಲೀನ್ ಮಾಡಿದ್ದೆ. ಈಗ ಮತ್ತೆ ಅಷ್ಟೇ ಕಸ ಉಂಟು ಈ ಗಿಡಕ್ಕೆ. ಈಗ ಸ್ವಲ್ಪ ಮಲ್ಟಿಪ್ಲೆಕ್ಸ್ ಹಾಕಬೇಕು, ಆಮೇಲೆ ಕ್ಲೀನ್ ಮಾಡಬೇಕು. ಈಗ ಫುಲ್ಲು ಕ್ಲೀನ್ ಮಾಡಬೇಕಾಗ್ತದೆ. 2 ದಿವಸಕ್ಕಾದರೂ ಒಮ್ಮೆ ಕ್ಲೀನ್ ಮಾಡಲೇಬೇಕು. ಮುಂಚೆ ಎಲ್ಲ ನಾನು ಒಂದು 3-4 ದಿವಸ ಬಿಟ್ಟೆಲ್ಲ ಮೇಲೆ ಕ್ಲೀನ್ ಮಾಡ್ತಿದ್ದೆ, ಅಂದರೆ ಅಷ್ಟು ಎಲೆ ಏನು ಉದುರ್ತಾ ಇರಲಿಲ್ಲ ಅಲ್ಲ. ಈಗ ಎಲೆ ಅಷ್ಟು ಉದುರುವಾಗ ನಾವು ಹಾಗೆ ಬಿಟ್ಟರೆ ಏನಾಗ್ತದೆ, ಅಲ್ಲೇ ಕೊಳೆತು ಪಾಚಿ ಕಟ್ತದೆ, ನೆಲ ಪಾಚಿ ಕಟ್ಟಿ ಮತ್ತು ಹಾಳಾಗ್ತದೆ. ನೋಡಿ, ಮೊನ್ನೆ ಆಗ ಹೇಳಿದೆ ನಾನು ಒಮ್ಮೆ ಸ್ಪ್ರೇ, ಮೊನ್ನೆದು ನಿಮಗೆ ವಿಡಿಯೋ ಮಾಡಿದ್ದೇನೆ ಕೂಡ. ಸ್ಪ್ರೇ ಹಾಕಿದ ನಂತರ ನೋಡಿ ಇದರಲ್ಲಿ ಎಲೆ ಎಲ್ಲ ಹೋಗಿದೆ, ನೀವೇ ನೋಡ್ಕೊಳ್ತೀರಿ. ಎಲೆ ಎಲ್ಲ ಹೋಗಿದೆ, ಆದರೂ ಮೊಗ್ಗು ನೋಡಿ ಇದರಲ್ಲಿ ಎಲೆ ಎಲ್ಲ ಏನಿಲ್ಲ ಇದರಲ್ಲಿ ಎಲೆ, ಆದರೆ ಮೊಗ್ಗು ಬಿಡ್ತಾ ಬಂದಿದೆ ನೋಡಿ. ಅಂದರೆ ನಮಗೆ ಮಳೆಗಾಲದಲ್ಲಿ ಕೂಡ ಇಳುವರಿಯನ್ನು ಈ ರೀತಿ ಪಡಿಬೋದು. ಅಂದರೆ ಸ್ಪ್ರೇಯನ್ನು ಹಾಕುವುದರ ಮೂಲಕ ನಮಗೆ ಇಳುವರಿಯನ್ನು ಪಡಿಬೋದು. ಲೈಟಾಗಿ ಎಲ್ಲ ಮೊಗ್ಗೆ ಆಗ್ತಾ ಬರುವುದಷ್ಟೇ. ಇದು ಕಾಣಲಿಕ್ಕಿಲ್ಲ, ನಿಮಗೆ ಕಾಣ್ತಾ ಇಲ್ಲ ಗೊತ್ತಾಗ್ತಿಲ್ಲ ನನಗೆ, ಬಿಸಿಲುಂಟು, ನನಗೆ ಕಾಣ್ತಾ ಇಲ್ಲ ಸರಿ. ನೋಡಿ, ಈ ರೀತಿಯಾಗಿ ಸಣ್ಣ ಸಣ್ಣ ಮೊಗ್ಗುಗಳು ಬಂದಿದೆ ನೋಡಿ. ಅದರೊಟ್ಟಿಗೆ ಇಂತಹ ಗಿಡಗಳು ಉಪದ್ರ ಮಾಡಲಿಕ್ಕೆ ನಮಗೆ ಕಳೆಗಿಲ್ಲ ಗಿಡಗಳೆಲ್ಲ, ಅದೆಲ್ಲ ಗುಡಿಸಿ ತೆಗಿಬೇಕೀಗ. ಅದು ಬುಡ ಕ್ಲೀನ್ ಮಾಡುವಾಗ ತೆಗಿತೇನೆ ನಾನು. ನೋಡಿ, ಸಣ್ಣ ಸಣ್ಣ ಮೊಗ್ಗುಗಳು ಬಂದಿದೆ. ಇದು ಸ್ಪ್ರೇ ಕೊಟ್ಟಂತಹ ಇಫೆಕ್ಟ್. ಖಾಲಿ ಸ್ಪ್ರೇ ಅಂತಲ್ಲ, ಅದಕ್ಕಿಂತ ಮೊದಲು ನಾನು ಗಿಡದಲ್ಲಿ ಹೂವು ಆಗಲು ಬಳಸುವ ಸ್ಪ್ರೇಯ ಮೊದಲು ನಾನು ಮೆಡಿಸಿನನ್ನು ಕೂಡ ಕೊಟ್ಟಿದ್ದೇನೆ. ಇಲ್ಲದ್ರೆ ಖಾಲಿ ಸ್ಪ್ರೇ ನಾವು ಕೊಟ್ಟರೆ ಏನು ಅಂದರೆ ಗಿಡದಲ್ಲಿ ಹೂವಾಗ್ಬೋದಷ್ಟೇ, ಆದರೆ ನಿಮಗೆ ಗಿಡ ಹೆಲ್ದಿಯಾಗಿ ಇರಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ಮೆಡಿಸಿನ್ ಸ್ಪ್ರೇ ಕೊಡಬೇಕು, ಆಮೇಲೆ ಹೂವಾಗಲಿಕ್ಕೆ ಬೇಕಾದಂತಹ ಸ್ಪ್ರೇಯನ್ನು ಕೊಟ್ಟರೆ ಸಾಕು. ಹಾಗೆ ಏನಾಗ್ತದೆ, ಸ್ವಲ್ಪ ಗಿಡ ಕೂಡ ಹೆಲ್ದಿ ಆಗ್ತಾ ಬರ್ತದೆ, ಅದರೊಟ್ಟಿಗೆ ಹೂವಾಗಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ನೋಡಿ, ಪ್ರತಿ ಗಿಡದಲ್ಲೂ ಕೂಡ ಹಾಗೆ ಮೊಗ್ಗುಗಳು ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಚಿಗುರು, ಇನ್ನು ಸ್ವಲ್ಪ ಕೊಟ್ಟು ಚಿಗುರು ಬಂದರೆ ಒಳ್ಳೆ ಹೂವು ಆಗ್ತದೆ. ನೋಡಿ, ಇಲ್ಲಿ ಸಣ್ಣ ಸಣ್ಣ ಚಿಗುರುಗಳು ಬರ್ತಾ ಇವೆ, ಅದರೊಟ್ಟಿಗೆ ಹೂವು ಕೂಡ ಬರ್ತದೆ. ನಮಗೆ ಮೇನಾಗಿ ಚಿಗುರು ಬರಬೇಕು, ಚಿಗುರು ಬಂದರೆ ಹೂವು ಆಗ್ತದೆ. ಮೇಲೆ ಅರ್ಧ ಗುಡಿಸಿ ಹೋಗಿದ್ದಾಳೆ ನನ್ನ ಮಗಳು. ಇನ್ನು ಅರ್ಧ ಸ್ವಲ್ಪ ಹೊತ್ತಾದ ಮೇಲೆ ಬಂದು ಗುಡಿಸ್ತೇನೆ, ಅಂದರೆ ಬಿಸಿಲು ತುಂಬ ಇತ್ತು, ಆ ಕಾರಣಕ್ಕಾಗಿ. ನೋಡಿ, ಈ ಗಿಡದಲ್ಲಿ ನೋಡಿ ಯಾವ ರೀತಿ ಚಿಗುರು ಬಿಟ್ಟು ಸ್ವಲ್ಪ ಹೂವು ಆಗಿದೆ.
ಅಂದರೆ ಕೆಲವು ಗಿಡಗಳು ಹೆಲ್ದಿ ಇರ್ತದೆ, ನಾವು ಅದನ್ನು ಸ್ವಲ್ಪ ಈ ರೀತಿಯಾಗಿ ಪ್ರೊಟೆಕ್ಟ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ಹೂ ಒಳ್ಳೆ ರೀತಿ ಬರ್ತದೆ ಕೂಡ. ಆದರೆ ಕೆಲವು ಗಿಡಗಳು ಫಸ್ಟಿಗೆ ಹಾಳಾಗಿರ್ತವೆ, ಅವುಗಳಲ್ಲಿ ನಾವು ತುಂಬ ಗಿಡ ಹೂ ಬರಬೇಕು ಅಂತ ಹೇಳಿದರೆ ಆಗಲ್ಲ. ಅಂತಹ ಗಿಡಗಳು ಮತ್ತಷ್ಟು ಈ ಮಳೆಗಾಲದಲ್ಲಿ ಹಾಳಾಗ್ತಾನೆ ಹೋಗ್ತದೆ, ಅದನ್ನು ಸರಿಪಡಿಸಲಿಕ್ಕೆ ಕಷ್ಟ. ಆದರೆ ಉಳಿದರೆ ಅದನ್ನು ನಾವು ಹೇಗೆ ಸೇವ್ ಮಾಡಬೇಕು ಅಂತ ಮತ್ತೆ ನೋಡ್ಕೋಬೇಕಾಗ್ತದೆ. ಈ ಮಲ್ಟಿಪ್ಲೆಕ್ಸ್ ಪುಡಿಯನ್ನು ನಾವು 1 ಲೀಟರ್ ನೀರಿಗೆ 5 ಗ್ರಾಮ್ನಷ್ಟು ಕೊಟ್ಟು ಕೂಡ ಗಿಡಕ್ಕೆ ಹಾಕಬಹುದು. ನಾನೀಗ ಮಳೆಗಾಲ ಅಲ್ವಾ, ಅದಕ್ಕೋಸ್ಕರ ಅದಕ್ಕೆ ಬುಡಕ್ಕೆ ಸ್ವಲ್ಪ ಹಾಕ್ತಾ ಹೋಗಿದ್ದೇನೆ ಅಷ್ಟೇ. ಇದು ಗಿಡದ ಕೊಂಬೆಗಳು ಸಾಯ್ತಾ ಹೋಗ್ತವೆ ನೋಡಿ, ಅದಕ್ಕೆ ಕೂಡ ಇದು ಒಳ್ಳೆಯದು. ಇದನ್ನು ಅದಕ್ಕೆ ಯೂಸ್ ಮಾಡ್ಕೋಬಹುದು. ಇಷ್ಟು ಹೇಳಿ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.